ಕಾರ್ಮಿಕ ಬಂಧುಗಳೇ ಮತ್ತು ನಿವೃತ್ತಿ ಪೆನ್ಷನ್ನ ಚಂದಾದಾರರೇ, ಕಾರ್ಮಿಕರ ಭವಿಷ್ಯ ನಿಧಿ ನೀವೆಲ್ಲ ಈಗಾಗಲೇ ನಿವೃತ್ತಿ ಪೆನ್ಷನ್ ಚಂದಾದಾರ ಆಗಿದ್ದೀರಾ ನೀವು. ಸೊ ನೀವು ಈಗ ನಿರಂತರವಾಗಿ ಸುಮಾರು 9 ವರ್ಷಗಳಿಂದ ನಿಮ್ಮ ಹೋರಾಟ ನಡೀತಾನೆ ಇದೆ. ಸೊ ನಿಮ್ಮ ಪೆನ್ಷನ್ನು 1,000 ರೂಪಾಯಿಯಿಂದ ಮಿನಿಮಮ್ 7,500 ರೂಪಾಯಿವರೆಗೂ ನಮಗೆ ಕೊಡಬೇಕು ಅಂತ ಮೊದಲನೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು ನಮಗೆಲ್ಲರಿಗೂ, ನನಗೂ ಮತ್ತು ನಿಮ್ಮ ಪರಿವಾರದವರಿಗೆ ಮೆಡಿಕಲ್ ಬೆನಿಫಿಟ್ ಕೊಡಬೇಕಂತ ಒಂದಿದೆ. ಸೊ ಇವೆಲ್ಲವನ್ನು ನಾವು ಸತತವಾಗಿ ಕೊಟ್ಟಿರ್ತಕ್ಕಂಥವೆಲ್ಲವನ್ನೂ ಸಹ ನಾವು ನಮ್ಮ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್, ಕೇಂದ್ರೀಯ ಭವಿಷ್ಯ ನಿಧಿ ಆಯುಕ್ತರಿಗೂ ಕೂಡ ಕಳಿಸ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ನಮ್ಮ ಲೇಬರ್ ಮಿನಿಸ್ಟ್ರು, ನಮ್ಮ ಮಿನಿಸ್ಟರ್ ಆಗಿರ್ತಕ್ಕಂಥ ಮನ್ಸೂರ್ ಮಂಡವಿಯಾ ಮತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಸಹ ನಮ್ಮ ಮಿನಿಸ್ಟರ್ ಇದ್ದಾರೆ. ಸೊ ಅವರಿಗೂ ಸಹ ಈ ಕಾಪಿಗಳನ್ನು ನಾವು ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥವನ್ನ ನಾವು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ, ಮತ್ತು ನಮ್ಮ ಕಮಿಷನರ್ ಇದು ಈ ಪಾಲಿಸಿ ಮ್ಯಾಟರು ನಮ್ಮ ಕೈಯಲ್ಲಿಲ್ಲ, ಇದು ಏನಿದ್ರು ಪಾರ್ಲಿಮೆಂಟು ಮತ್ತು ನಮ್ಮ ಹೆಡ್ ಆಫೀಸ್ನಲ್ಲಿ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಾ ನಮ್ದು 2 ಮಾತುಗಳನ್ನು चाहे जो मजबूरी हो, चाहे जो मजबूरी हो, से जिंदाबाद। जो पेंशनर का काम करेगा वही देश में राज करेगा। जो पेंशनर का काम करेगा वही देश में राज करेगा। जो पेंशनर का काम करेगा वही देश में राज करेगा। अशोक राउत जिंदाबाद। हमारे माननीय कमिश्नर हम सब एक है, हमारी यूनियन, हमारी यूनियन। 7,000 रुपये पेंशन, महंगाई भत्ता सर, 7,500 रुपये पेंशन, महंगाई भत्ता सर, 25 मोफत आरोग्य सेवा, 25 मोफत आरोग्य सेवा, हम सब एक है, हम सब एक है। राउत साहब आगे बढ़ो, हम तुम्हारे साथ हैं। राउत साहब आगे बढ़ो, हम तुम्हारे साथ हैं। अहमद साहब इधर आओ, इधर यहाँ आके फोटो निकालो। बाकी का साथ है बाबा। ಇವತ್ತು ನಾವು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅನ್ನತಕ್ಕಂಥ ದೇಶಾದ್ಯಂತ ಸಂಘಟನೆಯ ಅಡಿಯಲ್ಲಿ EPFO ಸಂಬಂಧಿತ ಕಚೇರಿಯ ಮುಂದೆ ಧರಣಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ರಾಜ್ಯ ಮತ್ತೆ ರಾಷ್ಟ್ರದ ನಾಯಕರ ಆದೇಶದ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ನಡೀತಾ ಇದೆ. ಬಂಧುಗಳೇ, ವಿಷಯ ನಾವು ಕೊಟ್ಟಿರುವ ಏನು ಮೆಮೊರಂಡಮ್ ಏನು ಕೊಟ್ಟಿದ್ದೀವಿ ಅದಕ್ಕೇನು ಉತ್ತರ ಕೊಡ್ತಾರೆ ಕೇಳ್ಕೊಂಡು ಮುಂದಿನ ವಿಷಯ. I have today received this memorandum representation that is addressed to several dignitaries like Honorable Labour Minister, Honorable Finance Minister, and Central PF Commissioner, Prime Minister. So through proper channel, we will forward it, right? Because some things you would appreciate that it is not in our control. We do not have a power to examine those things. We will forward it through proper channels. Through with recommending. Please, we are expecting the recommendation. ಇವತ್ತಿನ ದಿನ ಇದು ಮೆಮೊರಂಡಮ್ ಸ್ವೀಕರಿಸಿಕೊಂಡಿದ್ದಾರೆ. ಯಾರು ಇದು ಶ್ರೀಯುತ ಪ್ರಧಾನಮಂತ್ರಿ ಅವರಿಗೆ ಮತ್ತೆ ಹಣಕಾಸು ಮಂತ್ರಿಗಳಿಗೆ ಮತ್ತು ನಮ್ಮ CPFCಗೆ ಏನು ಇದೇನು ಮೆಮೊರಂಡಮ್ ಇದೆಯಲ್ಲ, ನಾವು ಥ್ರೂ ಪ್ರಾಪರ್ ಚಾನಲ್ ನಮ್ಮ ಝೋನಲ್ ಆಫೀಸ್ ಮುಖಾಂತರ ನಾವು ಹೆಡ್ ಆಫೀಸ್ ತಲುಪುವಂತ ವ್ಯವಸ್ಥೆ ನಾವು ಮಾಡ್ತೇವೆ. ಶಿಫಾರಸು ಮಾಡೋ ಮುಖಾಂತರ